ಎಲ್ರಿಗೂ ನಮಸ್ಕಾರ. ಚಳಿಗಾಲ ಇದೆ ಅಂತ ಅಂದ್ರೆ ಫ್ರೆಶ್ ಆಗಿರೋ ಸೊಪ್ಪು ಸಿಗತ್ತೆ. ಸೊಪ್ಪನ್ನ ಬಳಸಿ ನಾನಿಲ್ಲಿ ಪೊಂಗಲ್ನ ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುವಂಥದ್ದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಬಿಸಿಯಾಗಿ ರಾತ್ರಿ ಏನಾದರೂ ಬೇಗ ಆಗ್ಬೇಕು ಅಥವಾ ರುಚಿಯಾಗಿರ್ಬೇಕು ಅನ್ನೋದಾದ್ರೆ ಇದನ್ನ ಮಾಡ್ಕೋಬಹುದು. ಹೇಗ್ ಮಾಡೋದು ಅಂತ ನೋಡೋಣ. 1 ಕಪ್‌ನಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಮುಕ್ಕಾಲಿಗಿನ್ನ ಸ್ವಲ್ಪ ಜಾಸ್ತಿ ಅಂದ್ರೆ 1 ಸ್ಪೂನಷ್ಟು ಜಾಸ್ತಿ ಹಾಕ್ಕೊಂಡು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಅರ್ಧದಷ್ಟು ಹಾಕ್ಕೋಬಹುದು. ಇಲ್ಲ 1 ಪ್ರಮಾಣದಲ್ಲಿ ತಗೋಬಹುದು. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 3ರಷ್ಟು ನೀರನ್ನ ಹಾಕ್ಕೋಬೇಕು. ಸ್ವಲ್ಪ ಮೆಣಸನ್ನ ಈಗಲೇ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಮೆತ್ತಿಗೆ ಒಂದು 3 ಬಾರಿನಾದ್ರೂ ಇದನ್ನ ಕೂಗಿಸ್ಕೋಬೇಕು. ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಬೇಯಬೇಕು. ಅಕ್ಕಿ ಮತ್ತೆ ಬೇಳೆ ಹೊಂದ್ಕೋಬೇಕು. ನಾನಿಲ್ಲಿ 3 ಕಟ್ಟಿನಷ್ಟು ಪಾಲಕ್ನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ತರ ಬಸಿ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಹೊಟ್ಟೋಗ್ಬೇಕು. ಒಂದು ಬಾಣಲೆಗೆ 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ಬೇಕು. ಈಗಾಗಲೇ ನಾವು ಮೆಣಸನ್ನ ಬೇಯಿಸಕ್ಕೆ ಹಾಕ್ಕೊಂಡಿದ್ವಿ. ನೀವಲ್ಲಿ ಬೇಡ ಅಂತಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡು ಇಲ್ಲೇ ಅದನ್ನು ಕೂಡ ಹಾಕ್ಕೋಬಹುದು. ಈಗ ಚೆನ್ನಾಗಿ ಚಟಪಟ ಅಂದಿದೆ ಅಂತಾದ್ರೆ ನಾವು ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಪಾಲಕ್ಕು ಅದನ್ನ ಹಾಕ್ಕೋತಾ ಇದ್ದೀನಿ. ಕಡ್ಡಿ ಅಕಸ್ಮಾತಾಗಿ ಎಳೆದಾಗಿದೆ ಅಂತಂದ್ರೆ ಅದನ್ನು ಕೂಡ ಬಳಸ್ಬೋದು. ಚೆನ್ನಾಗಿ ಹುರ್ಕೋಬೇಕು. ಪೂರ್ತಿಯಾಗಿ ಕುಗ್ಗತ್ತೆ. ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಈ ತರ ಹುರಿತಾ ಹುರಿತಾ ಅದು ಚೆನ್ನಾಗಿ ಕುಗ್ಗತ್ತೆ. ಸ್ವಲ್ಪ ನೀರ್ ಬಿಟ್ಕೊಳತ್ತೆ. ನೀರಿನ ಅಂಶ ಎಲ್ಲ ಹೋಗೋ ತನಕ ಇದನ್ನ ಬಾಡಿಸ್ಕೊಂಡಿದ್ದಾಗಿದೆ. ನೋಡಿ 1 ಹಿಡಿಯಷ್ಟು ಸೊಪ್ಪು ಆಗಿದೆ. ಇದನ್ನ ತೆಕ್ಕೊಂಡು ಆರಕ್ಕೆ ಬಿಟ್ಬಿಡೋಣ. ಅದ್ರ ಜೊತೆಗೆ ಮೆಣಸು ಜೀರಿಗೆ ಕೂಡ ನಾವು ಹಾಕ್ಕೊಂಡಿದೀವಿ. ನೀವು ಮೆಣಸನ್ನ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಆರಿದೆ ಸಂಪೂರ್ಣವಾಗಿ ಅದು. ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೀರೇನು ಎಕ್ಸ್ಟ್ರಾ ಹಾಕೋದು ಬೇಡ. ಸೊಪ್ಪಿನಲ್ಲಿ ಏನು ನೀರಿರುತ್ತೆ ಅಷ್ಟೇ ಸಾಕು. ನುಣ್ಣಿಗೆ ರುಬ್ಕೊಂಡ್ಬಿಡೋಣ. ಈ ರೀತಿಯಾಗಿ ಆಗಿದೆ. ಒಂದು ಪೇಸ್ಟ್ ತರ ಆಗಿದೆ. ಈಗ ಮತ್ತೆ ಬಾಣ್ಲೆಗೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೋಬಹುದು. ತುಪ್ಪ ಚೆನ್ನಾಗಿ ಕಾದಿದೆ ಅಂತ ಆದ್ರೆ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಮೆಣಸನ್ನ ಹಾಕ್ತಾ ಇಲ್ಲ. ಈಗಾಗಲೇ ಮೆಣಸನ್ನ ಹಾಕ್ಕೊಂಡಿದೀವಲ್ಲ ಹಾಗಾಗಿ. ಅದ್ರ ಜೊತೆಗೆ ನಾನು ಕೆಲವೊಂದು ಚೂರು ಗೋಡಂಬಿಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ಹಸಿ ಮೆಣಸಿನಕಾಯಿ ಬೇಕಾದ್ರೆ ಹಾಕ್ಕೋಬಹುದು. ಈಗ ಶುಂಠಿ ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ತುರಿದ್ಬಿಟ್ಟು ಹಾಕ್ಕೋಬಹುದು. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಶುಂಠಿ ಚೆನ್ನಾಗಿ ತುಪ್ಪದಲ್ಲಿ ಕರೆದಾಗ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಪಾಲಕ್ಕು ಆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದನ್ನೇನು ಜಾಸ್ತಿ ಬಾಡಿಸೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಹುರ್ಕೊಂಡಿರೋ ಅಂಥದ್ದು. ನಾವು ಬೇಯಿಸ್ಕೊಂಡಿರೋ ಅಕ್ಕಿ ಮತ್ತೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಹದದಲ್ಲಿ ಇರಬೇಕು. ತುಂಬಾ ನೀರಾಗೂ ಬೇಡ, ತುಂಬಾ ಗಟ್ಟಿಯಾಗೂ ಬೇಡ. ಸಣ್ಣದಾಗಿ ಕುದೀತಾ ಇದೆ, ಮಿಕ್ಸ್ ಆಗಿದೆ. ಒಂದು ಬಾರಿ ನೀವು ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರಿ ಅಂದ್ರೆ ಬೇಗ ಆಗುವಂಥದ್ದು. ಆಮೇಲೆ ಜಾಸ್ತಿ ಕೆಲಸ ಇಲ್ಲ. ಎಲ್ಲವನ್ನು ಬೆರೆಸೋ ಅಂಥದ್ದು. ಈಗ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಗೊಜ್ಜು, ರಾಯ್ತ ಯಾವ್ದಾದ್ರ ಜೊತೆಗೆ ಬಡಿಸ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ರೀತಿ ಪೊಂಗಲ್ನ ಮಾಡಿ ನೋಡಿ. ನಿಮ್ಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.